ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ, ಪುಬ್ಬ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದುಃಖದ ಛಾಯೆ. ಗೌತಮ ಪಂಚ ಮಹಾ ರಥೋತ್ಸವದಲ್ಲಿ ದುರಂತ, ಭಕ್ತನ ಸಾವು. ಲವ್ ಜಿಹಾದ್, ಗೋ ಸಾಗಾಣಿಕೆ, ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಖಂಡಿಸಿ ಮೂಡಿಗೆರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರ ಪ್ರತಿಭಟನೆ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ವಿರೋಧ. ಕಂಪ್ಲಿಯಲ್ಲಿ ಕಾಂಗ್ರೆಸ್ ಶಾಸಕ ಜೆಎನ್ ಗಣೇಶ್ ವಿರುದ್ಧ ಜನರ ಆಕ್ರೋಶ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ನಡೆದ ಗೌತಮ ಪಂಚ ಮಹಾರಥೋತ್ಸವದಲ್ಲಿ ದುರ್ಘಟನೆ ಸಂಭವಿಸಿ ಭಕ್ತನೊಬ್ಬ ಮೃತಪಟ್ಟಿದ್ದಾನೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ರಥೋತ್ಸವ ಭಕ್ತಿಭಾವದಿಂದ ಜರುಗುತ್ತಿತ್ತು. ಸಾವಿರಾರು ಭಕ್ತರು ರಥೋತ್ಸವ ಕಣ್ತುಂಬಿಕೊಳ್ಳಲು ಹರಿದು ಬಂದಿದ್ದು, ಶ್ರೀಕಂಠೇಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ರಥಗಳು ರಥಬೀದಿಗಳಲ್ಲಿ ಸಂಚರಿಸುತ್ತಿದ್ದವು. ಈ ವೇಳೆ ಜನಜಂಗುಳಿಯಲ್ಲಿ ಸಿಲುಕಿದ 56 ವರ್ಷದ ನಂಜುಂಡಸ್ವಾಮಿ ಅವರು ಗಂಭೀರವಾಗಿ ಗಾಯಗೊಂಡರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದರು. ಘಟನೆಯಿಂದ ರಥೋತ್ಸವದ ಸಂಭ್ರಮಕ್ಕೆ ಮಂಕು ಮೂಡಿದ್ದು, ಭಕ್ತರಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕು ವ್ಯಾಪ್ತಿಯ ನುಗು ಜಲಾಶಯ ಸಮೀಪ ಕಾಡಾನೆಗಳ ದಾಂಧಲೆ ಆತಂಕ ಮೂಡಿಸಿತು. ಕಾಡಿನಿಂದ ನಾಡಿಗೆ ಬಂದ ಆನೆಗಳು ಮುಖ್ಯ ರಸ್ತೆಗೆ ನುಗ್ಗಿ ಅಡ್ಡಾಡಿದ ಪರಿಣಾಮ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸಲು ಯತ್ನಿಸಿದರು. ಈ ವೇಳೆ ಕಾಡಾನೆಗಳು ಅರಣ್ಯ ಇಲಾಖೆಯ ಜೀಪ್ನ್ನು ಜಖಂಗೊಳಿಸಿದವು. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾದರು. ನಂತರ ಸಿಬ್ಬಂದಿ ಸಮರ್ಪಕ ಕ್ರಮ ಕೈಗೊಂಡು ಆನೆಗಳನ್ನು ಕಾಡಿನೊಳಗೆ ಓಡಿಸಿದರು. ಘಟನೆ ಪ್ರದೇಶದಲ್ಲಿ ಕೆಲಕಾಲ ಭಯದ ವಾತಾವರಣ ನಿರ್ಮಾಣವಾಯಿತು. ಮೈಸೂರು ನಗರದ ಅಮೃತ ಬಡಾವಣೆಯಲ್ಲಿ ತೃತೀಯ ಲಿಂಗಿಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆತಂಕ ಸೃಷ್ಟಿಸಿದೆ. 30 ವರ್ಷದ ಸಲೀಂ ಪಾಷಾ ಮತ್ತು 21 ವರ್ಷದ ಆನಂ ಮೇಲೆ ದುಷ್ಕರ್ಮಿಗಳು ತಲ್ವಾರ್ನಿಂದ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ರಾತ್ರಿ ಸುಮಾರು 9:30 ವೇಳೆಗೆ ಘಟನೆ ನಡೆದಿದ್ದು, ಕಾರಿನಿಂದ 200 ರೂಪಾಯಿ ಕದಿಯಲು ಯತ್ನಿಸಿದ ಆರೋಪಿಗಳನ್ನು ಪ್ರಶ್ನಿಸಿದ ಹಿನ್ನೆಲೆ ತಬ್ರೇಸ್ ಅಲಿಯಾಸ್ ಕುಡಿ ಹಾಗೂ ಸೈಯದ್ ಫರ್ದಿನ್ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಪ್ರಕರಣವನ್ನು ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. मार को चलेगे। वीडियो पकड़ लो। कमा पानी दे से पूरा गुरु को मार को पूरा मुंह कतरेगा, पूरा कटेगा गुरु को। हाँ पूरा पकड़ी हूँ वीडियो, पकड़ी हूँ पूरा पकड़ी हूँ वीडियो। हाँ के 3 कुछ गान बना
ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಅರಳೇಪೇಟೆಯಲ್ಲಿರುವ ಎಂಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಮದುವೆ ಸಮಾರಂಭದ ವೇಳೆ ವಧೂವರನ ಸಂಬಂಧಿಕರ ನಡುವೆ ಗಲಾಟೆ ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಮಾತಿನ ಚಕಮಕಿ ಕ್ಷಣಾರ್ಧದಲ್ಲೇ ತೀವ್ರವಾಗಿ ತಳ್ಳಾಟ ಹೊಡೆದಾಟಕ್ಕೆ ತಿರುಗಿದೆ. ಮಂಟಪದೊಳಗೆ ಆರಂಭವಾದ ಗಲಾಟೆ ಬಳಿಕ ಹೊರಗೆ ಬಂದು ನಡು ರಸ್ತೆಯಲ್ಲೂ ಮುಂದುವರಿದಿದೆ. ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಹಿರಿಯರು ಹಾಗೂ ಸ್ಥಳೀಯರು ಮಧ್ಯಪ್ರವೇಶಿಸಿ ಎರಡು ಕಡೆಯವರನ್ನು ಸಮಾಧಾನಪಡಿಸಿದ ಪರಿಣಾಮ ಗಲಾಟೆ ತಣ್ಣಗಾಯಿತು. ಘಟನೆಯಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳದಲ್ಲೇ ಚಿಕಿತ್ಸೆ ನೀಡಲಾಗಿದೆ. ಪ್ರಕರಣ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬರ್ರಿ ಹೊರಗಡೆ ಹೋಗ್ರ. ಇದೇನಪ್ಪ ಇಲ್ಲಿ ಆಡ್ತಾ ಇದ್ದ ಜನ ಅಂತ ನೋಡ್ತೀನಿ. ಇಷ್ಟೊಂದು ಈ ಗುಂಪೆ ತರಿಸಿದ್ದವನು ಅದನ್ನೇ ತೋರಿಸ್ಬೇಕು ನನ್ನ ಮಕ್ಕಳಿಗೆ. ಬರ್ಲಿ, ಆಮೇಲೆ ನಾನು ಪೊಲೀಸ್ ಕರೆಸ್ತೀನಿ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಜಾತ್ರಾ ಮಹೋತ್ಸವದ ವೇಳೆ ಮುಡಿಗಟ್ಟೆ ಪ್ರದೇಶದಲ್ಲಿ ಅಸ್ವಚ್ಛತೆ ಹೆಚ್ಚಿರುವುದು ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ರಥೋತ್ಸವದ ಸಂದರ್ಭದಲ್ಲಿ ಕಲ್ಯಾಣಿ ಸಮೀಪ ಭಕ್ತರು ಹರಕೆ ತೀರಿಸಲು ಮುಡಿಗಟ್ಟೆ ಮಾಡುತ್ತಿರುವಾಗ ಬಳಸಿದ ಕೂದಲು ಹಾಗೂ ಬ್ಲೇಡ್ಗಳ ಸಮರ್ಪಕ ವಿಲೇವಾರಿ ಇಲ್ಲದಿರುವುದು ಸಮಸ್ಯೆಯಾಗುತ್ತಿದೆ. ಪರಿಸರದ ಅಶುದ್ಧತೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಭೀತಿ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಸ್ವಚ್ಛತೆ ಕಾಪಾಡಲು ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರತ್ಯೇಕ ವಿಲೇವಾರಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ನೋಡಿ, ಇದು ಬೇಲೂರು ಮುಡಿಕಟ್ಟೆ ವ್ಯವಸ್ಥೆ. ಈ ಕೂದಲು ಹಂಗೆ ಇದಾವೆ, ಬ್ಲೇಡ್ಗಳು ಅಲ್ಲಲ್ಲೇ ಹಾಕಿದ್ರು. ಈಗ ನಾನ್ ಬಂದ್ಮೇಲೆ ಕ್ಲೀನ್ ಮಾಡ್ತಾ ಇರೋದು, ಈಗ ಬಂದ್ಮೇಲೆ ಚೀಲಕ್ ತುಂಬ್ತಾ ಇರೋದು. ಆಯ್ತಾ? ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗ್ಬಿಟ್ಟಿದೆ. ಕಸ ಗಿಸ ಏನು ಗುಡ್ಸಿಲ್ಲ, ಕ್ಲೀನ್ ಮಾಡ್ಕೊಳ್ಳೋದು. ಇದು ಮನ್ಸೂರು ಮುಡಿ ಮಾಡ್ಸೋ ಜಾಗನ ಇದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ವ್ಯಾಪ್ತಿಯ ಕುಪ್ಪುಗೋಡು ಗ್ರಾಮದಲ್ಲಿ ಕಾಡಾನೆ ಹಾವಳಿ ಹೆಚ್ಚಳಗೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಸೋಮವಾರ ಬೆಳಗಿನ ಜಾವ ಕಾಡಿನಿಂದ ನಾಡಿಗೆ ಬಂದ ಕಾಡಾನೆ ಗ್ರಾಮದ ನಿವಾಸಿ ಕೃಷ್ಣಪ್ಪ ಅವರ ಮನೆ ಸಮೀಪಕ್ಕೆ ನುಗ್ಗಿ ಮನೆ ಮುಂದೆ ನಿಲ್ಲಿಸಿದ್ದ ಆಟೋವನ್ನು ಜಖಂಗೊಳಿಸಿದೆ. ದಂತಗಳು ಹಾಗೂ ಕಾಲುಗಳಿಂದ ಹೊಡೆದು ಆಟೋದ ಮುಂಭಾಗ ಮತ್ತು ಬಾಡಿ ಭಾಗಕ್ಕೆ ಭಾರೀ ಹಾನಿ ಉಂಟು ಮಾಡಿದೆ. ಘಟನೆ ವೇಳೆ ಕೆಲಕಾಲ ಕಾಡಾನೆ ಗ್ರಾಮದಲ್ಲಿ ಅಲೆದಾಡಿ ಭೀತಿ ಸೃಷ್ಟಿಸಿತು. ಬಳಿಕ ಸ್ಥಳೀಯರ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಕಾಡಾನೆ ಅನ್ನು ಕಾಡಿನೊಳಗೆ ಹಿಮ್ಮೆಟ್ಟಿಸಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಪ್ಪು ಐದು ಕಂಬ ಗುದ್ದುವ 나이들이 밖에 아따빵 왜 구글러? ರೋಡ್ಗೆ ಬತ್ತುಂಡು ದೊಡ್ಡಮ್ಮ
ಎಲ್ಲೈತೆ ಇದು ಫಸ್ಟ್ ಟೈಮ್ ಇಷ್ಟ ಹತ್ರ ಯಪ್ಪ ದೇವ್ರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಲವ್ ಜಿಹಾದ್, ಅಕ್ರಮ ಗೋ ಸಾಗಾಣಿಕೆ ಸೇರಿದಂತೆ ಹಲವು ವಿಷಯಗಳನ್ನು ಖಂಡಿಸಿ ಘೋಷಣೆ ಕೂಗಿದರು. ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದು, ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ಸಾರ್ವಜನಿಕ ಶಾಂತಿ ಕಾಪಾಡಲು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ತೀವ್ರ ನಿಗಾ ವಹಿಸಿತು. ನಾವೆಲ್ಲ ಹಿಂದೂ ವಿಶ್ವ ಹಿಂದೂ ಪರಿಷತ್ ಬಜರಂಗದಳಕ್ಕೆ ಬೋಲೋ ಭಾರತ್ ಮಾತಾ ಕೀ. ಮೂಡಿಗೆರೆಯ ಸಂವರ್ಧನೆಯನ್ನು ಕನ್ನಡಿಸಿರುವ ತಾಲೂಕು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ವ್ಯಾಪ್ತಿಯ ಜಿ ಹೊಸಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮಹಿಳೆ ಕೂದಲೆಳೆಯ ಅಂತರದಲ್ಲಿ ಪಾರಾದ ಘಟನೆ ನಡೆದಿದೆ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ 45 ವರ್ಷದ ಗುರುವಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಗಾಯಗೊಳಿಸಿದೆ. ಗಾಯಾಳುವನ್ನು ತಕ್ಷಣ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರದೇಶದಲ್ಲಿ ಕಾಡಾನೆ ಮಾನವ ಸಂಘರ್ಷ ಹೆಚ್ಚಳಗೊಂಡಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಕಾಡಾನೆಗಳನ್ನು ನಿಯಂತ್ರಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವ್ಯಾಪ್ತಿಯ ಬಾವಿಕೆರೆ ಗ್ರಾಮದಲ್ಲಿ ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಆಂಧ್ರ ಮೂಲದ 26 ವರ್ಷದ ವಿನಯ್ ರೆಡ್ಡಿ ಭದ್ರಾ ಬಲದಂಡೆ ನಾಲೆ ಸೇತುವೆಯಿಂದ ಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕೌಟುಂಬಿಕ ಕಲಹವೇ ಆತ್ಮಹತ್ಯೆಗೆ ಕಾರಣವಾಗಿರಬಹುದೆಂದು ಶಂಕಿಸಲಾಗಿದೆ. ಭದ್ರಾ ಡ್ಯಾಂನ ನೀರು ಸರಬರಾಜು ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದ ಅವರು ಘಟನೆಯ ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಶವವನ್ನು ಹೊರತೆಗೆದರು. ಪ್ರಕರಣವನ್ನು ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ. ವತಿಯಿಂದ ಕೇಳೋದಿಷ್ಟೇ, ನಾವು ಸುಮಾರು ಎಲ್ಲ ಜಿಲ್ಲೆಗಳಿಗೆ ಸಹ ಹೋಗ್ತೇವೆ. ಇಂಥ ದೇಹ ತೆಗಿಲಿಕ್ಕೆ ಹೋದಾಗ ಮೊದಲಿಗೆ ನಾವು ಹೋದಾಗ ನಮಗೆ ಫೈರ್ ಬ್ರಿಗೇಡ್ನವರು ಅಥವಾ ಎಸ್ಟೇರಿಯಫ್ ಫೆಂಡರ್ ತುಂಬ ಸಹಾಯ ಮಾಡ್ತಾರೆ. ಆದರೆ ನಾವು ಹೋದ ಕೆಲವು ಕಡೆಗೆ ತಕ್ಷಣ ನಮಗೆ ಬೋಟ್ನ ವ್ಯವಸ್ಥೆ ಬೇಕಾಗ್ತದೆ. ಆ ಫೈರ್ ಬ್ರಿಗೇಡ್ನವ್ರದ್ದು ಹೇಗೆ ಬೋಟ್ ಇರ್ತದೆ ಅದೇ ಥರ ನಮಗೆ ಸಹ ಒಂದು ಬೋಟು ಇಂಜಿನ್ ಬೇಕಾಗ್ತದೆ. ಅದನ್ನು ಕೊಟ್ಟರೆ ನಮಗೆ ಆದಷ್ಟು ಬೇಗ ಆ ಜಾಗಕ್ಕೆ ತಲುಪಿ ಅಲ್ಲಿ ಬೇಗ ಆ ದೇಹನ ತೆಗೆದುಕೊಡ್ಬೋದು. ಅದರಿಂದ ಸರ್ಕಾರ ನಮಗೆ ಇದರ ಬಗ್ಗೆ ತುಂಬ ಬೇಸರದ ವಿಷಯ. ಯಾಕಂದರೆ ಅದು ಬೇಕು ನಮಗೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಕೊಟ್ಟರೆ ನಾವು ಇನ್ನಷ್ಟು ಎಲ್ಲ ಜಿಲ್ಲೆಗೆ ಸಹ ಹೋಗಿ ನಮ್ಮ ಗಾಡಿಯಿಂದ ಮೇಲ್ಗಡೆ ಹಾಕೊಂಡು ಹೋಗಿ ಬೇಗ ಹೋಗಿ ದೇಹನ ತೆಗಿಬೋದು. ಅದಕ್ಕೆ ಸರ್ಕಾರ ನಮಗೆ ಆದಷ್ಟು ಬೇಗ ಒಂದು ಬೋಟ್ನ ವ್ಯವಸ್ಥೆ, ಗಾಡಿನ ವ್ಯವಸ್ಥೆ, ಇಂಜಿನ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಸರ್ಕಾರದ ಪರವಾಗಿ ಕೈ ಮುಗ್ತಾ ಇದ್ದೇನೆ. ಆದಷ್ಟು ಬೇಗ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ವತಿಯಿಂದ ಕೇಳೋದಿಷ್ಟೇ, ನಾವು ಸುಮಾರು ಎಲ್ಲ ಜಿಲ್ಲೆಗಳಿಗೆ ಸಹ ಹೋಗ್ತೇವೆ. ಇಂಥ ದೇಹ ತೆಗಿಲಿಕ್ಕೆ ಹೋದಾಗ ಮೊದಲಿಗೆ ನಾವು ಹೋದಾಗ ನಮಗೆ ಫೈರ್ ಬ್ರಿಗೇಡ್ನವರು ಅಥವಾ ಎಸ್ಟೇರಿಯಫ್ ಫೆಂಡರ್ ತುಂಬ ಸಹಾಯ ಮಾಡ್ತಾರೆ. ಆದರೆ ನಾವು ಹೋದ ಕೆಲವು ಕಡೆಗೆ ತಕ್ಷಣ ನಮಗೆ ಬೋಟ್ನ ವ್ಯವಸ್ಥೆ ಬೇಕಾಗ್ತದೆ. ಆ ಫೈರ್ ಬ್ರಿಗೇಡ್ನವ್ರದ್ದು ಹೇಗೆ ಬೋಟ್ ಇರ್ತದೆ ಅದೇ ಥರ ನಮಗೆ ಸಹ ಒಂದು ಬೋಟು ಇಂಜಿನ್ ಬೇಕಾಗ್ತದೆ. ಅದನ್ನು ಕೊಟ್ಟರೆ ನಮಗೆ ಆದಷ್ಟು ಬೇಗ ಆ ಜಾಗಕ್ಕೆ ತಲುಪಿ ಅಲ್ಲಿ ಬೇಗ ಆ ದೇಹನ ತೆಗೆದುಕೊಡ್ಬೋದು. ಅದರಿಂದ ಸರ್ಕಾರ ನಮಗೆ ಇದರ ಬಗ್ಗೆ ತುಂಬ ಬೇಸರದ ವಿಷಯ. ಯಾಕಂದರೆ ಅದು ಬೇಕು ನಮಗೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಕೊಟ್ಟರೆ ನಾವು ಇನ್ನಷ್ಟು ಎಲ್ಲ ಜಿಲ್ಲೆಗೆ ಸಹ ಹೋಗಿ ನಮ್ಮ ಗಾಡಿಯಿಂದ ಮೇಲ್ಗಡೆ ಹಾಕೊಂಡು ಹೋಗಿ ಬೇಗ ಹೋಗಿ ದೇಹನ ತೆಗಿಬೋದು. ಅದಕ್ಕೆ ಸರ್ಕಾರ ನಮಗೆ ಆದಷ್ಟು ಬೇಗ ಒಂದು ಬೋಟ್ನ ವ್ಯವಸ್ಥೆ, ಗಾಡಿನ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಜೆಎನ್ ಗಣೇಶ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮೌಲಾನಾ ಆಜಾದ್ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ತೀರ್ಮಾನ ಕೈಗೊಂಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಕ್ಕಳು ಭಾಗಿ. ಈಗಾಗಲೇ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದ್ದು ಮತ್ತೊಂದು ಶಾಲೆ ನಿರ್ಮಿಸಿದರೆ ಜಾಗ ಕಿರಿದಾಗುತ್ತದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದರು. ಡೌನ್ ಡೌನ್ ಎಂಎಲ್ಎ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಯೋಜನೆಯನ್ನು ಮರುಪರಿಶೀಲಿಸಿ ಸ್ಥಳೀಯರ ಅಭಿಪ್ರಾಯ ಪರಿಗಣಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಊಟಕ್ಕಾಗ್ಲಿ ಹೊರಗಡೆ ಬಿಸಿಲಿಗೆ ಬರ್ಬೇಕು. ಏನ್ ಫೆಸಿಲಿಟಿ ಇಲ್ಲ, ಬಾತ್ರೂಮ್ ಇಲ್ಲ, ಲೆಟ್ರಿನ್ ಇಲ್ಲ, ಏನಿಲ್ಲ.
ಕಟ್ಟಿದ್ರಾಗ ಬಡದಾಡ್ಬೇಕು ಅಂತಾನೆ ಇನ್ನೊಂದು ಸ್ಕೂಲ್ ಕಟ್ಟಿಸಿದ್ರೆ ಎಲ್ಲಿ ಊಟ ಎಲ್ಲ ಮಾಡಬೇಕು ಮಾಡ್ತೀರೇನು ಸರ್ ಒಬ್ಬೊಬ್ರು ಮಾತಾಡ್ರಮ್ಮ ಮಕ್ಕಳು ಟಿ ಸಿ ಇಸ್ಕೊಂಡ್ರೆ ಸುಮ್ಮನೆ ಮಕ್ಕಳೆಲ್ಲ ಟಿ ಸಿ ಬೇಡ ಅಂದ್ರೆ ಟಿ ಸಿ ಕೊಡೋಣ ನಮ್ಮ ಮಕ್ಕಳು ಸಾಲ ಬೇಡ ನಮಗೆ ಟಿ ಸಿ ಕೊಟ್ಬಿಡ್ರಿ ನಮ್ಮ ಮಕ್ಕಳು. ರಾಷ್ಟ್ರೀಯ ಹೆದ್ದಾರಿ ಬಳಕೆದಾರರಿಗೆ ಮಹತ್ವದ ಮಾಹಿತಿ. ಏಪ್ರಿಲ್ 1, 2026 ರಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ. ಇನ್ನು ಮುಂದೆ ಎಲ್ಲಾ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಿದ್ದು, ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳಿಗೆ ಪ್ರವೇಶ ನಿರಾಕರಿಸಲಾಗುತ್ತದೆ. ಸುಗಮ ಹಾಗೂ ವೇಗದ ಪ್ರಯಾಣವನ್ನು ಒದಗಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕವೇ ಟೋಲ್ ಶುಲ್ಕವನ್ನು ಪಾವತಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಾಹನ ಸವಾರರು ಮುಂಚಿತವಾಗಿ ಫಾಸ್ಟ್ಯಾಗ್ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಪಾಕಿಸ್ತಾನದ ಸರ್ಕಾರಕ್ಕೆ ಹೋಲಿಸಿ ಟೀಕಿಸಿದ ಅವರು, ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಅನುದಾನ ನೀಡಲಾಗಿದೆ ಎಂದು ಆರೋಪಿಸಿದರು. ಪಾಕಿಸ್ತಾನದಲ್ಲೂ ಇಷ್ಟೊಂದು ಕೊಟ್ಟಿರೋದಿಲ್ಲ ಎಂದು ಹೇಳಿ ಸರ್ಕಾರದ ನೀತಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದ ಆರೋಪಗಳನ್ನು ಮಾಡುತ್ತಾ ಈ ಸರ್ಕಾರ ತೆರಳಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಮಾಜಿ ಮುಖ್ಯಮಂತ್ರಿಯ ಪುತ್ರ ಅಧಿಕಾರಕ್ಕೆ ಬರಬಹುದು ಎಂಬ ಆತಂಕವನ್ನು ವ್ಯಕ್ತಪಡಿಸಿದರು. ನಮಗೆ ಕಾಂಗ್ರೆಸ್ ಸೋಲಿಸಬೇಕಾಗಿತ್ತು, ಭ್ರಷ್ಟ ಕಾಂಗ್ರೆಸ್ಸು ಸಾಬರ ಕಾಂಗ್ರೆಸ್ ಸೋಲಿಸಬೇಕಾಗಿತ್ತು. ಇದು ಪಾಕಿಸ್ತಾನದಾಗಿನ ಒಂದು ಗೌರ್ಮೆಂಟ್ ಇದ್ದಂಗೆ ಐತೆ ನಮ್ಮ ಸಿದ್ದರಾಮಯ್ಯ ಮನೆ ಬಜೆಟ್ ಓದಿರಲಿ ನೀವು ಎಲ್ಲ ಅವರಿಗೆ ಅವ್ರ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, ಅಲ್ಲಿಂದ ಎಲ್ಲ PSI ಇದು ಮುಸ್ಲಿಮರಿಗೆ ಟ್ರೈನಿಂಗ್ ಕೊಡ್ತಾ ಅಂತ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, 100 CBSE ಸ್ಕೂಲ್ ಮಾಡ್ತಾ ಇರ್ತ, ಉರ್ದು ಶಾಲೆಗೆ ಪ್ರೋತ್ಸಾಹ ಕೊಡ್ತಾ ಇರ್ತ. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥ ಬಜೆಟ್ ಆಯಿತು. ಪಾಕಿಸ್ತಾನದಾಗೂ ಸಹಿತ ಇಟ್ಟು ಕೊಟ್ಟಿರಲಿಕ್ಕಿಲ್ಲ. ಇದು ದುರಂತ. ಇದು ಇಂಥ ಮುಖ್ಯಮಂತ್ರಿ ಆಗಿದ್ದು, ಇಂಥ ಸರ್ಕಾರ ಇದ್ದಿದ್ದು. ಈ ಸರ್ಕಾರ ಹೋಗ್ಬೇಕಾಯ್ತು ಕರ್ನಾಟಕದಾಗ. ಈ ಸರ್ಕಾರ ಹೋದ್ಮಾಗ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಯಾವನೂ ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದುಃಖದ ಛಾಯೆ. ಗೌತಮ ಪಂಚ ಮಹಾ ರಥೋತ್ಸವದಲ್ಲಿ ದುರಂತ, ಭಕ್ತನ ಸಾವು. ಲವ್ ಜಿಹಾದ್ ಗೋ ಸಾಗಾಣಿಕೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಖಂಡಿಸಿ ಮೂಡಿಗೆರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರ ಪ್ರತಿಭಟನೆ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ವಿರೋಧ. ಕಂಪ್ಲಿಯಲ್ಲಿ ಕಾಂಗ್ರೆಸ್ ಶಾಸಕ JN ಗಣೇಶ್ ವಿರುದ್ಧ ಜನರ ಆಕ್ರೋಶ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.